ನಾನು ಅವಳ ಫ್ರೆಂಡು ಅನ್ನೋ ಕಾಳಜಿಗೋಸ್ಕರ ಸಹಾಯ ಮಾಡಿದ ಮನುಷ್ಯನಿಗೆ ಈ ರೀತಿ ಬಹುಮಾನ ಕೊಡ್ಬೋದಾ? ಎತ್ಲಾ ನಿನ್ ಪುರಾಣವ ಉಸಿರುವಳ್ಳಿ ನನ್ನ ಮಗನೇ. ಇರ್ಲಿ, ಇವನು ನಮ್ ಕಾವ್ಯ ಗಂಡ ಕಂಡ್ರು, ಗೊತ್ತಿಲ್ಲದೆ ಏನೋ ತಪ್ಪು ಮಾಡ್ಬಿಟ್ಟವನೆ. ಅವಳು ಗಂಡನಾಗಿ ನಿನ್ ಕೈಲಾಗದೆ ಇರೋದನ್ನ ಅವಳು ಫ್ರೆಂಡ್ ಆಗಿ ನಾನು ಸಿಂಹ ಬೋನ್ನಾಗೈತೆ ಅಂತ ನಾಯಿ ನರಿಗಳು ಹಬ್ಬ ಮಾಡಬಾರ್ದು ಕಲ. ನಾನು ಹೆಂಡ್ರ ಮ್ಯಾಗೆ ನಿನ್ ಕೆಟ್ಟ ಕಣ್ ಬಿದ್ರೆ ನಿನ್ನ ಕಣ್ಣು ಗುಡ್ಡೆನ ಕಿತ್ತಾಕ್ಬಿಡ್ತೀನಿ. ಕಾವ್ಯ ನೀನ್ ಕರ್ದೇಟ್ಗೆ ಬರಕ್ಕೆ ನೀನ್ ಅನ್ಕಂಡಂಗೆ ಅನ್ಕೊಂಡಿದ್ಯಾ? ಬೆಂಕಿ ಬೆಂಕಿ ಕಲ ಅವಳು, ಸುಟ್ಟೋಯ್ತ್ಯಾ ಉಸಾರು. ನೀನೇನಾರ ಅವಳ ತವ ಕೆಟ್ಟದಾಗ ನಡ್ಕಂಡ್ಯೋ ನಿನ್ನ ಗೋರಿನ ನೀನೇ ತೋಡ್ಕೊಂಡಂಗೆ. ನಾಳೆ ಕಾವ್ಯನೇ ಬಂದು ರಾತ್ರಿ ರೂಮಲ್ಲಿ ಏನೇನಾಯ್ತು ಅಂತ ಹೇಳ್ತಾಳೆ, ನೀನ್ ಕೂತ್ಕೊಂಡು ಕೇಳಿಸ್ಕೊ. ಏಯ್ ಭರತ್, ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಕಣ, ಅನ್ಸ್ತೀನಿ. ಏನಾಗ್ ನೋಡ್ತಾ ಇದೀಯ? ಅವತ್ತು ಪ್ರೇಮ ನನ್ನ ಕಾಪಾಡದೆ ಹೋಗಿದ್ರೆ ಈ ರಾಮು ನಿನ್ ಪಾಲಿಗಿರ್ತಿದ್ನ? ನಿನ್ ಮಗ ನಿನ್ ಪಾಲಿಗಿರ್ತಿದ್ನ? ಹಾಗಾದ್ರೆ ನೀನ್ ಜೀವಂತವಾಗಿರೋದಕ್ಕೆ ಕಾರಣ ಅವಳು ಅಂತ ಹೇಳ್ತಿದ್ಯಾ? 100%, ಅದ್ರಲ್ಲಿ ಡೌಟೇ ಇಲ್ಲ. ಇವತ್ ನಾನು ಎದುರುಗಡೆ ಉಸಿರಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ಕಾರಣ ಪ್ರೇಮ. ನನ್ನ ಕಾಪಾಡಿರೋದು ಪ್ರೇಮ. ರಾಮ್, ಕಾಗೆ ಕೊಂಬೆ ಮೇಲೆ ಕೂತ ತಕ್ಷಣ ಆ ಕೊಂಬೆ ಮುರಿದು ಬಿದ್ರೆ ಅದು ಕಾಗೆಯಿಂದಾನೇ ಮುರಿದು ಬಿತ್ತು ಅನ್ನೋದು ದಡ್ಡತನ ಕಣೋ. ಅಮ್ಮ, ಇಲ್ಲಿ ಕಾಗೆ ಯಾರು ಗುಬ್ಬಚ್ಚಿ ಯಾರು ಅಂತ ಚೆನ್ನಾಗಿ ಅರ್ಥ ಆಗಿದೆ. ಅವತ್ತು ಪ್ರಾಣ ಹೋಗೋ ಪರಿಸ್ಥಿತಿಲಿ ಇದ್ದಿದ್ದು ನಾನು. ಪ್ರೇಮ ನನ್ನ ಕಾಪಾಡೋಕೆ ಹೋರಾಡಿದ್ದು ನನ್ನ ಕಣ್ಮುಂದೆನೆ ನೋಡಿದ್ದೀನಿ. ಆ ಘಟನೆ ಇನ್ನೂ ನನ್ನ ಕಣ್ಣಲ್ಲೇ ಇದೆಯಮ್ಮ. ಜನ್ಮ ಕೊಟ್ಟಿರೋಳು ನೀನಿರ್ಬೋದಮ್ಮ, ಮರು ಜನ್ಮ ಕೊಟ್ಟಿದ್ದು ಪ್ರೇಮ. ಅಕಸ್ಮಾತು ಅವತ್ ನೀನ್ ಆ ಕೆಲಸ ಮಾಡಿದಿದ್ರೆ ಇವತ್ತು ಕತೆನೇ ಬೇರೆ ಆಗ್ತಿತ್ತು. ಇವತ್ತು ನಾನು ಪ್ರೇಮ ಬಗ್ಗೆ ಏನ್ ಮಾತಾಡ್ತಿದ್ನೋ ಅದು ನಾನ್ ನಿನ್ ಬಗ್ಗೆ ಮಾತಾಡ್ತಿದ್ದೆ. ನಿನ್ ಮೇಲಿರೋ ಪ್ರೀತಿ ಹಾಗೆ ಉಳಿತಾ ಇತ್ತು ಅಲ್ವೇನಮ್ಮ? ರಾಮ್, ಅವತ್ ಏನೋ ಹಾಗೆ ನಡೆದೋಯ್ತು. ಅದಕ್ಕೆ ನಾನು ಕ್ಷಮೆನೂ ಕೇಳ್ತೀನಿ, ನಿನ್ ಕಾಲ್ಗೂ ಬೀಳ್ತೀನಿ. ಆದ್ರೆ ನನ್ ಪ್ರೀತಿನ ಸುಳ್ಳು ಅಂತ ಹೇಳ್ಬೇಡ ರಾಮ್. ನಾನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ ರಾಮ್. ಪ್ರೀತಿಸ್ತಿದ್ದೀನಿ ಅಂತ ಹೇಳೋದಕ್ಕೂ ಪ್ರೀತಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿನ್ ಪ್ರೀತಿಲಿರೋದು ಸ್ವಾರ್ಥ, ದುರಾಸೆ, ನನ್ನ ಪಡ್ಕೋಬೇಕು ಅನ್ನೋ ಹಠ, ಜಿದ್ ಮಾತ್ರ. ದೇಹದಲ್ಲಿರೋ ಒಳ್ಳೆ ಗುಣನೂ ನಿನಗೆ ಗೊತ್ತಾಗ್ಬೇಕಲ್ವಾ ಅಣ್ಣ? ನಾನ್ ಹೇಳ್ತೀನಿ ಕೇಳು. ರಾಣಿ ಅವರಪ್ಪಂಗೆ 14 ಲಕ್ಷ ರೂಪಾಯಿ ಖರ್ಚು ಮಾಡಿ ಫ್ರೀಯಾಗಿ ಆಪರೇಷನ್ ಮಾಡಿಸಿದಾಳೆ. ಈಗಿನ ಕಾಲದಲ್ಲಿ ಯಾರ್ ತಾನೆ ಅಷ್ಟು ದೊಡ್ಡ ತ್ಯಾಗ ಉಪಕಾರ ಮಾಡ್ತಾರೆ? ನೀನೇ ಹೇಳು. ಇದಕ್ ನಿನ್ ಹತ್ರ ಏನು ಉತ್ತರ ಇದೆ ರಾಮ್? ಅದರಲ್ಲೂ ನಿನ್ ಸ್ವಾರ್ಥ ಇತ್ತು, ನಾನು ಪಡ್ಕೋಬೇಕು ಅನ್ನೋ ದುರಾಸೆ ಇತ್ತು. ಹಣ ಕೊಟ್ಟಿದ್ದು ಬಡವರಿಗೆ ಸಹಾಯ ಆಗ್ಲಿ ಅಂತ ಅಲ್ಲ, ನಿನ್ನ ಹಠ ಗೆಲ್ಲಿ ಅಂತ. ನಾನು ನಿಂಗೊಂದು ಮಾತು ಕೇಳಲ್ಲ? ಪ್ರಪಂಚದಲ್ಲಿ ರಾಣಿ ಒಬ್ಳೇನ ನಿಂಗೆ ಬಡವಳ ಕಾಣಿಸಿದ್ದು? ಏನು ಕಾಯಿಲೆ ಇಲ್ದಿರೋ ಪೇಷಂಟ್ ಹತ್ರ ಆಪರೇಷನ್ ಮಾಡ್ಬೇಕು ಅಂತ ಹೇಳಿ ಎಷ್ಟು ದುಡ್ಡು ಕಿತ್ತಿದ್ಯಾ ಅನ್ನೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಸ್ನೇಹ? ಡಾಕ್ಟರ್ ಪ್ರೊಫೆಷನ್ಗೆ ನೀನೊಂದು ದೊಡ್ಡ ಕಪ್ ಚುಕ್ಕಿ. ಹೌದು, ಡಾಕ್ಟರ್ ಕೆಲ್ಸನೂ ಒಂದು ವೃತ್ತಿನೇ. ಆದ್ರೆ ಅದನ್ನ ಬಿಸ್ನೆಸ್ ತರ ನೋಡಬಾರ್ದು, ಮಾನವೀಯತೆಯಿಂದ ವರ್ತಿಸ್ಬೇಕು.
ನಿನಗೆಲ್ಲಿದೆ ಮಾನವೀಯತೆ? ರಾಮ್, ಏನು ಮಾತಾಡ್ತಾ ಇದ್ಯಾ? ಅಮ್ಮ ಪ್ಲೀಸ್. ನೀನ್ ಇವಳಿಗೆ ಸಪೋರ್ಟ್ ಮಾಡಿ ಇವಳ ತರನೇ ನೀನ್ ನನ್ ಕಣ್ಣಿಗೆ ಕಾಣಿಸ್ಬೇಡ. ತಾಯಿ ಅನ್ನೋ ಪ್ರೀತಿ ಮಮಕಾರ ನನ್ನ ಹತ್ರ ಇನ್ನೂ ಹಾಗೆ ಇದೆ. ನಿನ್ನ ಪ್ರೀತಿಸಿದ್ದು ನನ್ನ ಜೀವನದಲ್ಲಿ ಮಾಡಿರೋ ದೊಡ್ಡ ತಪ್ಪು ಅಂತ ನನಗೆ ಅವತ್ತೇ ಅರ್ಥ ಆಗಿದೆ. ಇವಾಗ ನಿನ್ ಸುಳ್ಳಿನ ಕತೆ ಕೇಳೋ ತಾಳ್ಮೆ ನನಗಿಲ್ಲ. ಇಲ್ಲಿಂದ ಹೊರಟೋಗು. ಇನ್ ಮುಂದೆ ಈ ಮನೆ ಕಡೆ ಮುಖನೂ ಮಾಡ್ಬೇಡ. ತೊಲಗು ಇಲ್ಲಿಂದ. ಗೆಟ್ ಲಾಸ್ಟ್. ರಾಮ್, ನೀನ್ ಏನಂದ್ರು ಸರಿ, ಆದ್ರೆ ನನ್ ಪ್ರೀತಿನೇ. ನಿನ್ನ ಪಡ್ಕೊಳ್ಳೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀನಿ. ನೀನು ಆ ಪ್ರೇಮನ್ ಪಾಲಾಗೋದಕ್ಕೆ ನಾನ್ ಬಿಡೋದಿಲ್ಲ. ಒಂದು ನೆನ್ಪಿಟ್ಕೋ ರಾಮ್, ನಾನ್ ಇವತ್ತು ಹೋಗ್ತಿರ್ಬೋದು, ಆದ್ರೆ ಒಂದಲ್ಲ ಒಂದು ದಿನ ನಿನ್ ಕೈಯಲ್ಲಿ ನಾನ್ ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಸೊಸೆ ಆಗಿ ಬಂದೇ ಬರ್ತೀನಿ. ಅಮ್ಮ, ಅಣ್ಣ ಪ್ರೇಮನ್ನೇ ಪ್ರೀತಿಸ್ತೀನಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ನಾ? ಹೇ, ಇಲ್ಲ ಕಣೆ. ಅವನು ಪ್ರೇಮನ ಪ್ರೀತಿಸ್ತೀನಿ ಅಂತ ಎಲ್ಲ ಹೇಳ್ದ? ಸ್ನೇಹನ ಪ್ರೀತಿಸಲ್ಲ ಅಂತ ಹೇಳ್ದ ಅಷ್ಟೇ. ಹೌದೌದು, ಪ್ರೇಮ ರಾಮ್ ಜೀವ ಕಾಪಾಡಿ ಉಪಕಾರ ಮಾಡಿದ್ಲು ಅನ್ನೋ ಭಾವನೆ ಮಾತ್ರ ಅವನಿಗಿರೋದು. ಅವನೇ ಅವಾಗ ಅವಳನ್ನು ಪ್ರೀತಿಸಿದ್ದೀನಿ ಅಂತ ಹೇಳ್ದ? ಅವನೇ ಯಾವತ್ತಾದ್ರೂ ಅವಳನ್ನ ಹೆಂಡತಿ ಅಂತ ಹೇಳಿದ್ನ? ಇಲ್ವಲ್ಲ. ಹೌದು ಕಣೆ ಪೂರ್ವಿ, ಆ ಜಾಗದಲ್ಲಿ ಮಾದೇವ ಆಗ್ಲಿ ನೀನಾಗ್ಲಿ ಇದ್ದಿದ್ರೆ ನನ್ನ ಕಾಪಾಡ್ತಾ ಇದ್ರಿ ಅಲ್ವಾ ಅಮ್ಮ ಅಂತ ನನ್ನ ಕೇಳ್ದ ಅಷ್ಟೇ. ಪ್ರೇಮನ ಪ್ರೀತಿಸ್ತೀನಿ ಅಂತ ಅವನು ಎಲ್ಲೂ ಹೇಳಿಲ್ಲ ಅವನು. ಇವಳೊಬ್ಳು ಹುಚ್ಚಿ, ಇವಳು ಮಾತಾಡಕ್ಕೆ ಬರಲ್ಲ. ನೋಡು ಕಾವ್ಯ, ಇವನ್ ಬುದ್ಧಿನ ನೋಡು. ಒಂದು ವೇಳೆ ರಶ್ಮಿ ಜಾಗದಲ್ಲಿ ನೀನೇ ಇದ್ದಿದ್ರೆ ನಿನ್ನನ್ನು ಕೂಡ ಹೊಡಿತಿದ್ದ ಅಲ್ವಾ? ಇಲ್ಲ ಕಾವ್ಯ, ಇಲ್ಲ. ಖಂಡಿತ ಹೊಡಿತಿದ್ದೆ. ಕಾವ್ಯನ ನನ್ನ ಜೊತೆ ಪಾರ್ಟಿಗೆ ಕರ್ಕೊಂಡು ಬಂದೇನೋ ಒಂದೇ ಒಂದು ಕಾರಣಕ್ಕೆ ನೀನ್ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಾವ್ಯ, ನಿನ್ ಮೇಲೆ ಇವ್ನು ಇಷ್ಟೊಂದು ಸಂಶಯ ಪಡ್ತಾನೆ ಅಂತ. ಏಯ್ ಮುಚ್ಲಾ ಬಾಯ. ಸಾಕು, ಸುಮ್ಮನೆ ನಿಂತ್ಕೋ. ನಿನ್ ಕ್ಯಾರೆಕ್ಟರ್ ಬಗ್ಗೆ ಇವನಿಗೆ ನಂಬಿಕೆನೇ ಇಲ್ವಲ್ಲ ಕಾವ್ಯ? ಅವಳ ತಾವೆಲ್ಲ ಮಾತಾಡಿಯ, ನನ್ ತಾವ ಮಾತಾಡಲ್ಲ. ಮಾದೇವ, ಭರತ್ ಹೇಳ್ತಿರೋದು ನಿಜಾನಾ? ನೀನ್ ನನ್ ಮೇಲೆ ಸಂಶಯ ಪಡ್ತಿದ್ಯಾ? ಅಯ್ಯೋ ಇಲ್ಲ ಕಾವ್ಯ, ನಾನ್ ನಿನ್ ಮೇಲೆ ಸಂಶಯ ಪಡ್ತಿಲ್ಲ. ನಾನ್ ಟೇಸನ್ ಆಗಿದ್ದಾಗ ಈ ಭರತ್ ಫೋನ್ ಮಾಡಿ ಏನೇನೋ ಮಾತಾಡ್ದ. ನಿನ್ಗೇನಾಯ್ತದೋ ಏನು ಅಂತ ಓಡೋಡ್ ಬಂದ್ಬಿಟ್ಟೆ ಅಷ್ಟೇ. ಸ್ಟೇಷನ್ಗೆ ನಾನು ಕಾಲ್ ಮಾಡಿದ್ ನಿಜ, ಮಹಾದೇವನ್ನ ಇನ್ನು ಬಿಟ್ ಕಳ್ಸಿರೋ ಇಲ್ವೋ ಅಂತ ಕೇಳೋದಕ್ಕೆ. ಆಗ ಇವನು ಅಲ್ಲೇ ಇದ್ದ ಅಂತ ಕಾವ್ಯನ ನಾನು ಪಾರ್ಟಿಗೆ ಕರ್ಕೊಂಡು ಹೋಗ್ತಿದೀನಿ ಅಂತ ಹೇಳ್ದೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಮಾತಾಡ್ಲಿಲ್ಲ. ನನ್ ಕಣ್ಣಲ್ಲಿ ನೀನಿನ್ನೂ ಕೀಳಾಕ್ತ್ಯಾ? ಕಾವ್ಯ, ಹೊಸಿ ನನ್ ಮಾತು ಕೇಳು. ನಾನ್ ಮಾಡಿದ್ದು ನಿನಗೆ ತಪ್ಪು ಅನ್ನಿಸ್ಬೋದು, ಆದ್ರೆ ನಿನ್ಗೆ ನನ್ನ ಪರಿಸ್ಥಿತಿನೇ ಅರ್ಥ ಆಯ್ತಿಲ್ಲ. ಇವ್ನು ಅವನಲ್ಲ ಈ ಭರತ್. ಇವನು ನೀನ್ ಅನ್ಕೊಂಡಷ್ಟು ಒಳ್ಳೆವನಲ್ಲ. ಇವನ್ ಅಸ್ಲಿ ಮುಖ ನಿನಗ್ ಗೊತ್ತಿಲ್ಲ ಕಾವ್ಯ.
ಯಾರ ಅಸಲಿ ಮುಖ ಏನು ಅನ್ನೋದು ಇಲ್ಲಿರೋದು ಎಲ್ಲಾರ್ಗೂ ಗೊತ್ತಾಗಿದೆ. ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಬಂದಿದ್ದೀನ ದೊಡ್ಡ ಅಪರಾಧ ಅನ್ನೋ ತರ ನೋಡಿ ನನ್ ಮೇಲೆ ಸಂಶಯ ಪಟ್ಟು ಇಲ್ಲಿ ಬಂದು ರೌಡಿಗಿರಿ ಮಾಡ್ತಿದ್ಯಾ? ನಾಚಿಕೆ ಆಗ್ಬೇಕು ನಿನ್ಗೆ. ನಿನ್ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಿದೆ. ನಾನ್ ನಿನ್ ಯಾಕೆ ಸಂಶಯ ಪಟ್ಟಿಲ್ಲ ಕಾವ್ಯ. ನಿನ್ ತಮ್ಮಯ್ಯ ಅಂತೀನಿ ನನ್ ಮಾತು ಕೇಳು. ಇವನವನಲ್ಲ, ಇವನು ಫೋನ್ ಮಾಡಿ ಏನೇನೋ ಹೇಳ್ದ. ನೀವಿಬ್ರು ಕಾವ್ಯ, ಇವನ್ ಏನೇನೋ ಹೇಳಿ ನನ್ ತಲೆ ಕೆಡಿಸ್ತಾ. ನಿನ್ ತಲೆ ಯಾವಾಗ ತಾನೇ ಸರಿಗಿರುತ್ತೆ. ಸೂಟು ಬೂಟು ಹಾಕೊಂಡ್ಬಿಟ್ರೆ ಮನುಷ್ಯನ್ ಗುಣ ಬದಲಾಗೋದಿಲ್ಲ. ಅದ್ರಲ್ಲೂ ನಿನ್ ಕೊಳ್ಳದ್ ಬುದ್ಧಿ ಅಂತೂ ಬದಲಾಗೋದೇ ಇಲ್ಲ. ಸಮಾಧಾನ ಮಾಡ್ಕೋ ಕಾವ್ಯ. ಇವನ್ಗೆ ನಮ್ ಗೆಳತನದ ಬಗ್ಗೆ ಅರ್ಥ ಆಗಿಲ್ಲ. ಒಂದ್ ಗಂಡು ಹೆಣ್ಣು ಸ್ನೇಹಿತರಾಗಿರ್ಬೋದು ಅಂತ ಇವನಿಗೆ ಗೊತ್ತೇ ಇಲ್ಲ. ಮಹದೇವ್, ನೀನು ಪಾಸಿಟಿವ್ ಆಗೋದು ತಪ್ಪಲ್ಲ, ಆದ್ರೆ ಅದು ಇಷ್ಟೊಂದು ವಿಕೃತವಾಗಿರ್ಬೋದು. ನಾನು ಕಾವ್ಯನ ಪಾರ್ಟಿಗೆ ಕರ್ಕೊಂಡು ಬಂದಿದ್ದು ಅವಳ ಸೇಫ್ಟಿಗೋಸ್ಕರ. ನಾನು ಅವಳ ಫ್ರೆಂಡು ಅನ್ನೋ ಕಾಳಜಿಗೋಸ್ಕರ. ಸಹಾಯ ಮಾಡಿದ ಮನುಷ್ಯನಿಗೆ ಈ ರೀತಿ ಬಹುಮಾನ ಕೊಡ್ಬೋದಾ? ಎತ್ಲಾ ನಿನ್ ಪುರಾಣವ ಉಸಿರುವಳ್ಳಿ ನನ್ನ ಮಗನ. ಇರ್ಲಿ, ಇವನು ನಮ್ ಕಾವ್ಯ ಗಂಡ ಕಂಡ್ರು ಗೊತ್ತಿಲ್ಲದೆ ಏನೋ ತಪ್ಪು ಮಾಡ್ಬಿಟ್ಟವನೆ. ಹಾಗಂತ ನಾವು ಅವನಿಗೆ ಶಿಕ್ಷೆ ಕೊಡೋದಕ್ಕಾಗತ್ತಾ? ಬಂದಿರೋ ಅತಿಥಿಗಳಿಗೆ ನಾವು ಅವಮಾನ ಮಾಡಬಾರ್ದು ಕಂಡ್ರು. ಇವತ್ತಿ ಗಲಾಟೆಯಿಂದ ನಮ್ಮ ಫ್ರೆಂಡ್ ಕಾವ್ಯ ತಲೆ ತಗ್ಸೋ ಹಾಗಾಯ್ತು. ಅದು ನನಗೂ ನೋವು ಕೊಡ್ತಾ ಇದೆ. ಅವನು ಸಾರಿ ಕೇಳೋದ್ ಬೇಡ, ಅವನು ಇಲ್ಲಿಂದ ಹೋದ್ರೆ ಸಾಕು. ಗುಣ ಅಂದ್ರೆ ಇದು ಮಹಾದೇವ. ನಿನಗ್ ಮರ್ಯಾದೆ ಕೊಟ್ಟವ್ರಿಗೆ ನೀನ್ ಹೊಡಿತಿದ್ಯಾ. ಭರತ್ ಸಂಸ್ಕಾರ ಇಲ್ಲಿ, ನಿನ್ ಸಂಸ್ಕಾರ ಇಲ್ಲಿ. ನೀನ್ ಇಲ್ಲಿ ಬಂದಿರೋದೇ ನನಗೆ ಅವಮಾನ ಮಾಡೋದಕ್ಕೆ. ಕ್ಯಾರೆಕ್ಟರ್ ಬಗ್ಗೆ ಸಂಶಯ ಪಟ್ಟು ನನಗ್ ನಿನ್ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಿದೆ. ನನ್ ಕಣ್ಮುಂದೆ ಇರ್ಬೇಡ, ತೊಲಗು ಇಲ್ಲಿಂದ. ಕಾವ್ಯ, ನಾನು ನಿನ್ನ ಪಾರ್ಟಿಯಿಂದ ಕರ್ಕೊಂಡು ಹೋಗಕ್ ಬಂದೆ. ಇವನ್ ಮಾತನ್ನ ನಂಬೇಡ. ಹೋಗು ಇಲ್ಲಿಂದ ಮಹಾದೇವ. ನೀನ್ ಒಂದು ಮಾತಾಡಿದ್ರು ನಾನೇ ಏನಾದ್ರೂ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಹೋಗು ಇಲ್ಲಿಂದ. ಹೋಗು ಅಂದೆ. Get out! ಕಾವ್ಯ, ಅಳ್ಬೇಡ ಕಾವ್ಯ. ಕೆಲವೊಮ್ಮೆ ಜೀವನದಲ್ಲಿ ನಾವು ನಮ್ದವರೇ ನಮ್ಗಿಂತ ನೋವು ಕೊಡ್ತಾರೆ. ಪ್ಲೀಸ್ ಅಳ್ಬೇಡ. ನೀನ್ ಹತ್ರ ನನ್ನ ಕೈಲಿ ನೋಡೋದಕ್ಕಾಗಲ್ಲ ಕಾವ್ಯ. ಪ್ಲೀಸ್ ಅಳ್ಬೇಡ.